ಹಾಯ್ ಗೆಳೆಯರೇ, ಅನಂತು ಬಿಕೆ ಎಜುಕೇಶನ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಈ ಒಂದು ಕ್ಲಾಸಲ್ಲಿ ಮಾರ್ಚ್ 2 ಮತ್ತು 3ರ ಜಿಕೆ ಟುಡೇ ಕರೆಂಟ್ ಅಫೇರ್ಸ್ MCQ ಪ್ರಶ್ನೆಗಳನ್ನು ಕನ್ನಡದಲ್ಲಿ ನಾವು ನೋಡಲಿದ್ದೇವೆ. ಈ ಒಂದು ಕ್ಲಾಸ್ನ PDF ಏನಾದರೂ ನಿಮಗೆ ಬೇಕೆಂದರೆ ಅನಂತು ಬಿಕೆ ಎಜುಕೇಶನ್ ಅಂತ ಟೆಲಿಗ್ರಾಮ್ ಚಾನಲ್ ಇದೆ. ಈ ಒಂದು ಟೆಲಿಗ್ರಾಮ್ ಚಾನಲ್ನ ಲಿಂಕನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡಲಾಗಿರುತ್ತದೆ. ಅಲ್ಲಿ ಹೋಗಿ ನೀವು PDF ಅನ್ನು ಡೌನ್ಲೋಡ್ ಮಾಡ್ಕೊಳ್ಬಹುದು. ಬನ್ನಿ ಹಾಗಾದರೆ ಪ್ರಶ್ನೆಗಳನ್ನು ನೋಡೋಣ. ಪ್ರಶ್ನೆ: ವಿಚ್ ಡೇ ಈಸ್ ಅಬ್ಸರ್ವ್ಡ್ ಆಸ್ ಜೀರೋ ಡಿಸ್ಕ್ರಿಮಿನೇಷನ್ ಡೇಸ್? ಯಾವ ದಿನವನ್ನ ಶೂನ್ಯ ತಾರತಮ್ಯ ದಿನವೆಂದು ಆಚರಿಸಲಾಗುತ್ತದೆ? ಇದಕ್ಕೆ ಸರಿಯಾದಂತ ಉತ್ತರ ಮಾರ್ಚ್ 1 ಸರಿಯಾದಂತ ಉತ್ತರ. ಎಲ್ಲರಿಗೂ ಸಮಾನತೆ ಮತ್ತು ಘನತೆಯನ್ನು ಉತ್ತೇಜಿಸಲು ಮಾರ್ಚ್ 1ರಂದು ಶೂನ್ಯ ತಾರತಮ್ಯ ದಿನವನ್ನು ಆಚರಣೆ ಮಾಡಲಾಗ್ತದೆ. UNAIDS ನೇತೃತ್ವದಲ್ಲಿ ಈ ದಿನವು ಲೈಂಗಿಕ ದೃಷ್ಟಿಕೋನ, ಜನನಾಂಗ ಮತ್ತು ಲಿಂಗದಂತಹ ಅಂಶಗಳ ಆಧಾರದ ಮೇಲೆ ತಾರತಮ್ಯದ ವಿರುದ್ಧ ಜಾಗೃತಿಯನ್ನು ಇದು ಮೂಡಿಸುತ್ತದೆ. ಇನ್ನು 2025ರ ಥೀಮ್ ಏನಂದ್ರೆ, ನಾವು ಒಟ್ಟಾಗಿ ನಿಲ್ಲುತ್ತೇವೆ, ಸಾಮಾಜಿಕ ನ್ಯಾಯ ಮತ್ತು ಆರೋಗ್ಯಕ್ಕಾಗಿ ಸಾಮೂಹಿಕ ಕ್ರಮದ ಮೇಲೆ ಕೇಂದ್ರೀಕರಿಸುವಂತದ್ದಾಗಿರ್ತದೆ. ಹೌದಾ? ಇನ್ನು ನೆಕ್ಸ್ಟ್ ಕ್ವಶನ್: ವಿಚ್ ಬ್ಯಾಂಕ್ ಹ್ಯಾಸ್ ಬಿಕಮ್ ದ ಓನ್ಲಿ ಇಂಡಿಯನ್ ಬ್ಯಾಂಕ್ ಟು ಬಿ ಇನ್ಕ್ಲೂಡೆಡ್ ಇನ್ ದ 2025 S&P ಗ್ಲೋಬಲ್ ಸಸ್ಟೈನಬಿಲಿಟಿ ಇಯರ್ ಬುಕ್? 2025ರ S&P ಗ್ಲೋಬಲ್ ಸಸ್ಟೈನಬಿಲಿಟಿ ಇಯರ್ ಬುಕ್ ನಲ್ಲಿ ಸೇರ್ಪಡೆಗೊಂಡಂತಹ ಏಕೈಕ ಭಾರತೀಯ ಬ್ಯಾಂಕು ಯಾವುದು ಅಂತ ಕೇಳಿದರೆ ಇದಕ್ಕೆ ಸರಿಯಾದಂತ ಉತ್ತರ ಎಸ್ ಬ್ಯಾಂಕ್ ಸರಿಯಾದಂತ ಉತ್ತರ. 2025ರ S&P ಗ್ಲೋಬಲ್ ಸಸ್ಟೈನಬಿಲಿಟಿ ಇಯರ್ ಬುಕ್ ನಲ್ಲಿ ಎಸ್ ಬ್ಯಾಂಕ್ ಏಕೈಕ ಭಾರತೀಯ ಬ್ಯಾಂಕ್ ಆಗಿರುವಂತದ್ದು. ಇದು ಸತತ 3ನೇ ವರ್ಷವೂ ಸುಸ್ಥಿರತೆಗಾಗಿ ಭಾರತದಲ್ಲಿ ಅತ್ಯುನ್ನತ ಸ್ಥಾನವನ್ನು ಪಡೆದಿರುವಂತದ್ದಾಗಿದೆ. S&P ಗ್ಲೋಬಲ್ ಕಾರ್ಪೊರೇಟರ್ ಸಸ್ಟೈನಬಿಲಿಟಿ ಅಸೆಸ್ಮೆಂಟ್ ನಲ್ಲಿ ಎಸ್ ಬ್ಯಾಂಕ್ 100ರಲ್ಲಿ 72 ಅಂಕಗಳನ್ನು ಗಳಿಸಿರುವಂತದ್ದು. ಹೌದಾ? ಇನ್ನು ನೆಕ್ಸ್ಟ್ ಕ್ವಶನ್: ವಿಚ್ ಆರ್ಗನೈಸೇಷನ್ ಹ್ಯಾಸ್ ರಿಲೀಸ್ಡ್ ದ ರಿಪೋರ್ಟ್ ಟೈಟಲ್ಡ್ ಬಿಕಮಿಂಗ್ ಎ ಹೈ ಇನ್ಕಮ್ ಎಕಾನಮಿ ಇನ್ ಎ ಜನರೇಷನ್? ಒಂದು ಪೀಳಿಗೆಯಲ್ಲಿ ಹೆಚ್ಚಿನ ಆದಾಯದ ಆರ್ಥಿಕತೆಯಾಗುತ್ತದೆ ಎಂಬ ಶೀರ್ಷಿಕೆಯ ವರದಿಯನ್ನ ಯಾವ ಸಂಸ್ಥೆಯು ಬಿಡುಗಡೆ ಮಾಡಿದೆ? ಇದಕ್ಕೆ ಸರಿಯಾದಂತ ಉತ್ತರ ವಿಶ್ವ ಬ್ಯಾಂಕ್ ಸರಿಯಾದಂತ ಉತ್ತರ. ವಿಶ್ವ ಬ್ಯಾಂಕಿನ ವರದಿಯ ಪ್ರಕಾರ ಹೆಚ್ಚಿನ ಆದಾಯದ ಸ್ಥಿತಿಯನ್ನ ಸುಧಾರಿಸಲು ಭಾರತವು 2047ರವರೆಗೆ ವಾರ್ಷಿಕವಾಗಿ 7.8ರಷ್ಟು ಬೆಳೆಯಬೇಕಾಗಿದೆ. ಈ ಬೆಳವಣಿಗೆಯನ್ನು ಬೆಂಬಲಿಸಲು ಹೂಡಿಕೆಗಳು 2035ರ ವೇಳೆಗೆ GDPಯ 40% ತಲುಪಬೇಕು. ಹಣಕಾಸು MSMEಗಳಿಗೆ ಕ್ರೆಡಿಟ್ ಪ್ರವೇಶ ಮತ್ತು FDI ನೀತಿಗಳಲ್ಲಿ ಪ್ರಮುಖ ಸುಧಾರಣೆಗಳು ಬೇಕಾಗುತ್ತವೆ. ಕೃಷಿ ಸಂಸ್ಕರಣೆ ಮತ್ತು ಆತಿಥ್ಯದಂತ ಕ್ಷೇತ್ರಗಳ ಮೇಲೆ ಕೇಂದ್ರೀಕರಿಸಿ ಮತ್ತು ಉತ್ಪಾದಕತೆಯನ್ನು ಹೆಚ್ಚಿಸಲು 2050ರ ವೇಳೆಗೆ ಮಹಿಳಾ ಕಾರ್ಯಪಡೆಯ ಭಾಗವಹಿಸುವಿಕೆಯನ್ನು 55ಕ್ಕೆ ಹೆಚ್ಚಿಸಿದೆ. ಹೌದಾ? ಇನ್ನು ನೆಕ್ಸ್ಟ್ ಕ್ವಶನ್: ಕಾರ್ಬನ್ ಬಾರ್ಡರ್ ಅಡ್ಜಸ್ಟ್ಮೆಂಟ್ ಮೆಕ್ಯಾನಿಸಮ್ ಇಸ್ ಅಸೋಸಿಯೇಟೆಡ್ ವಿತ್ ವಿಚ್ ಆರ್ಗನೈಸೇಷನ್? ಕಾರ್ಬನ್ ಬಾರ್ಡರ್ ಅಡ್ಜಸ್ಟ್ಮೆಂಟ್ ಮೆಕ್ಯಾನಿಸಮ್ ಯಾವ ಸಂಸ್ಥೆಗೆ ಸಂಬಂಧಿಸಿದ್ದಾಗಿದೆ? ಇದಕ್ಕೆ ಸರಿಯಾದಂತ ಉತ್ತರ ಯುರೋಪಿಯನ್ ಯೂನಿಯನ್. ಕಾರ್ಬನ್ ಬಾರ್ಡರ್ ಅಡ್ಜಸ್ಟ್ಮೆಂಟ್ ಮೆಕ್ಯಾನಿಸಮ್ ಬಗ್ಗೆ ಭಾರತದ ಕಳವಳವನ್ನ EU ಗುರುತಿಸಿರುವಂತದ್ದು. CBAM ಇಂಗಾಲದ ಸೋರುವಿಕೆಯನ್ನು ತಡೆಗಟ್ಟಲು ಮತ್ತು ಇಂಗಾಲದ ಹೊರಸೂಸುವಿಕೆ ಮೇಲೆ ನ್ಯಾಯಯುತ ಬೆಲೆಯನ್ನು ಖಚಿತಪಡಿಸಿಕೊಳ್ಳಲು ಇಂಗಾಲ ಭಾರೀ ಆಮದುಗಳ ಮೇಲೆ ಸುಂಕವಾಗಿರುವಂತದ್ದು. ಈ ಕಾರ್ಯವಿಧಾನವು ಎಲ್ಲ ಆಮದುಗಳಿಗೆ ಅನ್ವಯಿಸುತ್ತದೆ ಮತ್ತು ಜಾಗತಿಕವಾಗಿ ಶುದ್ಧ ಉತ್ಪಾದನೆಯನ್ನು ಉತ್ತೇಜಿಸುವ ಮೂಲಕ EU ತನ್ನ ಹವಾಮಾನ ಗುರಿಗಳನ್ನು ಸಾಧಿಸಲು ಸಹಾಯವನ್ನು ಮಾಡುತ್ತದೆ. ಹೌದಾ? ಇನ್ನು ನೆಕ್ಸ್ಟ್ ಕ್ವಶನ್: ಸಿಮಾಂಡು ಮೈನ್ ವಿಚ್ ವಾಸ್ ಸೀನ್ ಇನ್ ನ್ಯೂಸ್ ಇಸ್ ಲೊಕೇಟೆಡ್ ಇನ್ ವಿಚ್ ಕಂಟ್ರಿ? ಸುದ್ದಿಗಳಲ್ಲಿ ಕಾಣಿಸಿಕೊಂಡಂತಹ ಸಿಮಾಂಡೌ ಗಣಿ ಯಾವ ದೇಶದಲ್ಲಿ ಇದೆ? ಇದಕ್ಕೆ ಸರಿಯಾದಂತ ಉತ್ತರ ಗಿನಿಯಾ ಸರಿಯಾದಂತ ಉತ್ತರ. ಗಿನಿಯಾದಲ್ಲಿರುವಂತಹ ಸಿಮಾಂಡೌ ಗಣಿ ಚೀನಾದ ವಾರ್ಷಿಕ ಕಬ್ಬಿಣದ ಅದಿರಿನ ಬೇಡಿಕೆಯ 10% ಪೂರೈಸುತ್ತದೆ. ಇದು ಜಾಗತಿಕ ಮಾರುಕಟ್ಟೆಯ ಮೇಲೆ ಪರಿಣಾಮವನ್ನು ಬೀರುತ್ತದೆ. 75% ಚೀನಿ ಒಕ್ಕೂಟದಿಂದ ನಿಯಂತ್ರಿಸಲ್ಪಡುವ ಇದು 65% FE ಅಂಶ ಮತ್ತು 2.4 ಶತಕೋಟಿ ಟನ್ಗಳ ಮೀಸಲು ಹೊಂದಿರುವ ಉತ್ತಮ ಗುಣಮಟ್ಟದ ಅದಿರನ್ನು ಹೊಂದಿದೆ. 7.5 ಕಿಲೋಮೀಟರ್ 1 ಕಿಲೋಮೀಟರ್ ವ್ಯಾಪ್ತಿಯಲ್ಲಿರುವಂತಹ ಗಣಿಗಾರಿಕೆ ಪ್ರದೇಶವು ಪಿಕ್ ಡಿ ಫೋನ್ ಮತ್ತು ಕ್ವಿಲೆಬಾ
ನಿಕ್ಷೇಪಗಳನ್ನು ಒಳಗೊಂಡಿದೆ. ಇದು 2.25 ಶತಕೋಟಿ ಟನ್ಗಳ ಸಂಭಾವ್ಯ ಇಳುವರಿಯನ್ನು ಹೊಂದಿರುವಂತದ್ದು ಆಗಿರ್ತದೆ. ಹೌದಾ? ಇನ್ನು ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ದ ನೇಮ್ ಆಫ್ ಇಂಡಿಯಾಸ್ ಫಸ್ಟ್ ಇಂಡಿಜಿನಿಯಸ್ಲಿ ಡೆವಲಪ್ಡ್ ಏರ್ ಲಾಂಚ್ಡ್ ಆಂಟಿಶಿಪ್ ಮಿಸೈಲ್ ಸಿಸ್ಟಮ್ ರೀಸೆಂಟ್ಲಿ ಟೆಸ್ಟೆಡ್ ಬೈ DRDO? ಇತ್ತೀಚೆಗೆ DRDO ಪರೀಕ್ಷಿಸಿದ ಭಾರತದ ಮೊದಲ ದೇಶೀಯವಾಗಿ ಅಭಿವೃದ್ಧಿಪಡಿಸಿದಂತಹ ವಾಯು ಉಡಾವಣಾ ಹಡಗು ವಿರೋಧಿ ಕ್ಷಿಪಣಿಯ ವ್ಯವಸ್ಥೆಯ ಹೆಸರೇನು ಅಂತ ಕೇಳಿದರೆ ಇದಕ್ಕೆ ಸರಿಯಾದಂಥ ಉತ್ತರ ನೌಕಾ ವಿರೋಧ ಕ್ಷಿಪಣಿ NASMSR. ಫೆಬ್ರವರಿ 25, 2025ರಂದು ಭಾರತೀಯ ನೌಕಾಪಡೆ ಮತ್ತು DRDO ನೌಕಾ ವಿರೋಧಿ ಕ್ಷಿಪಣಿ ಶಾರ್ಟ್ ರೇಂಜ್ ಅನ್ನು ಪರೀಕ್ಷಿಸಿದವು. ಒಡಿಶಾದ ಚಂಡೀಪುರದಲ್ಲಿರುವಂತಹ ಇಂಟಿಗ್ರೇಟೆಡ್ ಟೆಸ್ಟ್ ರೇಂಜ್ನಲ್ಲಿ ಸಿಕ್ಕಿಂಗ್ MK-42B ಹೆಲಿಕಾಪ್ಟರ್ನಿಂದ ಕ್ಷಿಪಣಿಯನ್ನು ಉಡಾಯಿಸಲಾಯಿತು. NASMSR ಸಮುದ್ರ ಸ್ಕಿಮ್ಮಿಂಗ್ ಸಾಮರ್ಥ್ಯ ಮತ್ತು ಮೌಲ್ಯೀಕರಿಸಿದ ನೈಜ ಸಮಯದ ಗುರಿ ಆಯ್ಕೆಯನ್ನು ಹೊಂದಿರುವ ಭಾರತದ ಮೊದಲ ವಾಯು ಉಡಾವಣಾ ವಿರೋಧಿ ಹಡಗು ವಿರೋಧಿ ಕ್ಷಿಪಣಿಯಾಗಿದೆ. ಹೌದಾ? ಇನ್ನು ನೆಕ್ಸ್ಟ್ ಕ್ವಶನ್, ಸೇಫರ್ಎಕ್ಸ್ ಟೆಲಿಸ್ಕೋಪ್ ಇಸ್ ಆನ್ ಇನಿಷಿಯೇಟಿವ್ ಆಫ್ ವಿಚ್ ಸ್ಪೇಸ್ ಆರ್ಗನೈಸೇಷನ್? ಈ ಒಂದು ಸ್ಪೇರೆಕ್ಸ್ ದೂರದರ್ಶಕವು ಯಾವ ಬಾಹ್ಯಾಕಾಶ ಸಂಸ್ಥೆಯ ಒಂದು ಉಪಕ್ರಮವಾಗಿದೆ? ಇದಕ್ಕೆ ಸರಿಯಾದಂತಹ ಉತ್ತರ ರಾಷ್ಟ್ರೀಯ ಏರೋನಾಟಿಕ್ಸ್ ಮತ್ತು ಬಾಹ್ಯಾಕಾಶ ಆಡಳಿತ. ನಾಸಾ ಕ್ಯಾಲಿಫೋರ್ನಿಯಾದ ವ್ಯಾಂಡನ್ಬರ್ಗ್ ಬಾಹ್ಯಾಕಾಶ ಪಡೆಯ ನೆಲೆಯಿಂದ ಸ್ಪೇಸ್ ಎಕ್ಸ್ ಫಾಲ್ಕನ್ 9 ರಾಕೆಟ್ನಲ್ಲಿ ಸ್ಪೇರೆಕ್ಸ್ ದೂರದರ್ಶಕವನ್ನು ಉಡಾವಣೆ ಮಾಡಲಿದೆ. ಸ್ಪೇರೆಕ್ಸ್ ಒಂದು ಮೆಗಾಫೋನ್ ಆಕಾರದ ದೂರದರ್ಶಕವಾಗಿದ್ದು ಆಪ್ಟಿಕಲ್ ಮತ್ತು ಅತಿಗೆಂಪು ಬೆಳಕನ್ನು ಬಳಸಿಕೊಂಡು ವಿಶ್ವವನ್ನು ನಕ್ಷೆ ಮಾಡಲು 2 ವರ್ಷಗಳ ಕಾರ್ಯಾಚರಣೆಯನ್ನು ಹೊಂದಿದೆ. ಇದು ಕಾಸ್ಮಿಕ್ ಹಣದುಬ್ಬರ, ಗ್ಯಾಲಕ್ಸಿ ರಚನೆ ಮತ್ತು ಜೀವ ರೂಪಿಸುವ ಅಣುಗಳನ್ನು ಅಧ್ಯಯನ ಮಾಡುತ್ತದೆ. ಜೇಮ್ಸ್ ವೆಬ್ ಮತ್ತು ಹಬಲ್ ದೂರದರ್ಶಕಗಳಿಗೆ ಪೂರಕವಾಗಿ 450 ಮಿಲಿಯನ್ ಗ್ಯಾಲಕ್ಸಿಗಳನ್ನು 3Dಯಲ್ಲಿ ಮ್ಯಾಪಿಂಗ್ ಮಾಡುತ್ತದೆ. ಹೌದಾ? ಇನ್ನು ನೆಕ್ಸ್ಟ್ ಕ್ವಶನ್, ವರ್ಲ್ಡ್ ಪ್ರೋಟೀನ್ ಡೇ ಈಸ್ ಸೆಲೆಬ್ರೇಟೆಡ್ ಆನ್ ವಿಚ್ ಡೇ ಆನ್ಯುವಲಿ? ವಿಶ್ವ ಪ್ರೋಟೀನ್ ದಿನವನ್ನು ವಾರ್ಷಿಕವಾಗಿ ಯಾವ ದಿನದಂದು ಆಚರಿಸಲಾಗುತ್ತದೆ? ಸರಿಯಾದಂಥ ಉತ್ತರ ಫೆಬ್ರವರಿ 27. ನಮ್ಮ ಆಹಾರದಲ್ಲಿ ಪ್ರೋಟೀನಿನ ಮಹತ್ವವನ್ನು ಉತ್ತೇಜಿಸಲು ಫೆಬ್ರವರಿ 27ರಂದು ವಿಶ್ವ ಪ್ರೋಟೀನ್ ದಿನವನ್ನು ಆಚರಿಸಲಾಗುತ್ತದೆ. ಇದು ಪ್ರೋಟೀನ್ ಕೊರತೆಯ ಬಗ್ಗೆ ಜಾಗೃತಿ ಮೂಡಿಸುತ್ತದೆ ಮತ್ತು ಪ್ರೋಟೀನ್ ಭರಿತ ಆಹಾರಗಳ ಸೇವನೆಯನ್ನು ಉತ್ತೇಜಿಸುತ್ತದೆ. US ಸೋಯಾಬೀನ್ ರಫ್ತು ಮಂಡಳಿಯಿಂದ ಪ್ರಾರಂಭಿಸಲ್ಪಟ್ಟ ಈ ದಿನವು ಜಾಗತಿಕವಾಗಿ ಅಪೌಷ್ಟಿಕತೆ ಮತ್ತು ಸಂಬಂಧಿತ ರೋಗಗಳನ್ನು ತಡೆಗಟ್ಟುವ ಗುರಿಯನ್ನು ಇದು ಹೊಂದಿರುತ್ತದೆ. ಹೌದಾ? ಇನ್ನು ನೆಕ್ಸ್ಟ್ ಕ್ವಶನ್, automatic chemical agent detection and alarm system has been developed by which organization? ಸ್ವಯಂಚಾಲಿತ ರಾಸಾಯನಿಕ ಏಜೆಂಟ್ ಪತ್ತೆ ಮತ್ತು ಎಚ್ಚರಿಕೆ ACADA ವ್ಯವಸ್ಥೆಯನ್ನ ಯಾವ ಸಂಸ್ಥೆ ಅಭಿವೃದ್ಧಿಪಡಿಸಿದೆ? ಇದಕ್ಕೆ ಸರಿಯಾದಂಥ ಉತ್ತರ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ. ಫೆಬ್ರವರಿ 25, 2025ರಂದು ಭಾರತೀಯ ಸೇನೆಯು 223 ACADA ವ್ಯವಸ್ಥೆಗಳನ್ನು 80.43 ಕೋಟಿ ರೂಗಳಿಗೆ ಖರೀದಿಸಲು L&T ಲಿಮಿಟೆಡ್ ಒಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಿತು. ಖರೀದಿ ಭಾರತೀಯ IDDM ವರ್ಗದ ಅಡಿಯಲ್ಲಿ 80% ಸ್ಥಳೀಯ ಘಟಕಗಳೊಂದಿಗೆ ಆತ್ಮನಿರ್ಭರ ಭಾರತವನ್ನು ಖರೀದಿ ಬೆಂಬಲಿಸುತ್ತದೆ. DRDO ಅಭಿವೃದ್ಧಿಪಡಿಸಿದ ACADA ಲೋನ್ ಮೊಬಿಲಿಟಿ ಸ್ಪೆಕ್ಟ್ರೋಮೆಟ್ರಿಯನ್ನು ಬಳಸಿಕೊಂಡು ರಾಸಾಯನಿಕ ಯುದ್ಧ ಏಜೆಂಟ್ಗಳು ಮತ್ತು ವಿಷಕಾರಿ ರಾಸಾಯನಿಕಗಳನ್ನು ಪತ್ತೆ ಮಾಡುತ್ತದೆ. ಹೌದಾ? ವಿಚ್ ಸ್ಟೇಟ್ ಹ್ಯಾಸ್ ರಿಸೀವ್ಡ್ ದ ಹೈಯೆಸ್ಟ್ ನಂಬರ್ ಆಫ್ ಗ್ರೀವೆನ್ಸ್ ಆನ್ ದ CPG RAMS ಪೋರ್ಟಲ್ ಆಸ್ ಆಫ್ 31th January 2025? ಜನವರಿ 31, 2025 ಹೊತ್ತಿಗೆ CPG RAMS ಪೋರ್ಟಲ್ನಲ್ಲಿ ಅತಿ ಹೆಚ್ಚು ದೂರುಗಳನ್ನು ಸ್ವೀಕರಿಸಿದ ರಾಜ್ಯ ಯಾವುದು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದಂಥ ಉತ್ತರ ಉತ್ತರ ಪ್ರದೇಶ ಸರಿಯಾದಂಥ ಉತ್ತರ. ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿನ ಸಾರ್ವಜನಿಕ ಕುಂದುಕೊರತೆಗಳನ್ನು ಒಳಗೊಂಡಂತಹ ಜನವರಿ 2025ರ 30ನೆಯ CPG RAMS ವರದಿಯನ್ನ DARPG ಬಿಡುಗಡೆ ಮಾಡಿತು. ಜನವರಿ 2025ರಲ್ಲಿ 58,586 ಕುಂದುಕೊರತೆಗಳನ್ನು ಪರಿಹರಿಸಲಾಯಿತು. ಆದರೆ ತಿಂಗಳ ಅಂತ್ಯದ ವೇಳೆಗೆ 1,88,408 ಬಾಕಿ ಉಳಿದಿವೆ. CPG RAMS ಪೋರ್ಟಲ್ನಲ್ಲಿ 56,214 ಹೊಸ ಬಳಕೆದಾರರು ನೋಂದಾಯಿಸಿಕೊಂಡಿದ್ದಾರೆ. ಉತ್ತರ ಪ್ರದೇಶವು 8,843 ದೊಂದಿಗೆ ಅತಿ ಹೆಚ್ಚು ನೋಂದಣಿಗಳನ್ನು ಹೊಂದಿದೆ. ಹೌದಾ?
ಇನ್ನು ಈ ಒಂದು ಕ್ಲಾಸು ಯಾರಿಗೆಲ್ಲ ಇಷ್ಟವಾಗಿದೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ. ನನ್ನ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಂದಿನ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.